ಭಯನಾ? ಯಾಕೆ? ತಪ್ಪು ಮಾಡಿದಾರಲ್ಲ ಅದಕ್ಕೆ. ಲಕ್ಕಿ ಪ್ಲೀಸ್, ಸುತ್ತಿ ಬಳಸಿ ಮಾತಾಡೋದ್ಕಿಂತ ಅದೇನು ಅಂತ ನೇರವಾಗಿ ಮಾತಾಡು. ನೋಡು ಜಾನು, ದುರಂಕಾರದ ಲವ್ ಬರ್ಡ್ಸ್ ನ ಮಾಡೋದೆಲ್ಲ ಮಾಡಿ ನಮ್ಗೇನು ಗೊತ್ತಿಲ್ಲ ಅನ್ನೋ ತರ ನಿಂತಿದ್ದಾರೆ. ಲಕ್ಕಿ, ಏನೇನೋ ಮಾತಾಡ್ಬೇಡ. ಜಾನು, ಏನಾಯ್ತು? ಯಾಕೆ ನಮ್ಮ ಮನೆಗ್ ಬಂದೆ ನೀನು? ನನ್ನನ್ನು ಯಾಕೆ ಬದುಕ್ಸೋ ನಾಟಕ ಮಾಡಿ ನನ್ನಿಂದ ನನ್ನ ಡ್ಯಾಡ್ನ ಯಾಕೆ ಕಿತ್ಕೊಂಡೆ? ಅಯ್ಯೋ ಜಾನು, ಬಾ, ನೀನ್ ಮೊದ್ಲು ಕೂತ್ಕೋ. ನೀರ್ ಕುಡಿತ್ಯಾ? ನೀರಲ್ಲ, ಒಂದ್ ತೊಟ್ಟು ವಿಷ ತಂದ್ಕೊಟ್ಬಿಡು. ಇಲ್ಲೇ ನಿನ್ ಮುಂದೆನೆ ಕುಡ್ದು ಸತ್ತೋಗ್ತೀನಿ. ಜಾನು, ಮಾತಾಡ್ಬೇಡ ನೀನು. ಯಾಕೆ ಯಾಕೆ ನಿಮ್ ಮನೆಯವ್ರಿಗೆ ನನ್ ತಾತನ್ ಪ್ರಾಣ, ನಮ್ಮ ಅಮ್ಮನ್ ಪ್ರಾಣ ಸಾಕಾಗಿರ್ಲಿಲ್ವಾ? ಈಗ ನನ್ ಡ್ಯಾಡ್ನು. ಜಾನ್ವಿ, ಏನಾಯ್ತು? ಅಂಕಲ್ ಎಲ್ಲಿ? ಅದನ್ನ ನೀವ್ ಹೇಳ್ಬೇಕು. ಅಯ್ಯೋ ಪ್ಲೀಸ್, ಏನಾಯ್ತು ಅಂತ ಹೇಳು ಜಾನು. ಲಕ್ಕಿ, ನೀನಾದ್ರೂ ಹೇಳು. ಯಾಕ್ ತ್ರಿಲೋಚನಾ, ಭವಾನಿ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ಯಾ? ಪರವಾಗಿಲ್ಲ ಅಜ್ಜಿ, ನನಗೆ ಇಶಾನಿ ಸಿಂಧುಗಿಂತ ಹೆಚ್ಚು. ಯಾಕೆಂದ್ರೆ ನಾನು ಇಲ್ಲದೆ ಇದ್ದಾಗ ಲಕ್ಷ್ಮಿ ಜೊತೆ ಮಗುನ ನೋಡ್ಕೊಂಡಿದ್ದಾಳೆ. ಆ ಋಣ ಯಾವಾಗ್ಲೂ ನನ್ನ ಮೇಲಿರುತ್ತೆ. ಅದಕ್ಕೆ ಅವಳಿಗೆ ಒಳ್ಳೆ ಹುಡುಗನ್ ನೋಡಿ ನಾನೇ ಮುಂದೆ ನಿಂತು ಮದ್ವೆ ಮಾಡಿಸ್ತೀನಿ. ಬೇಡಮ್ಮ, ಬೇಡವೇ ಬೇಡ. ನಮಗಿಲ್ಲಿಂದ ಮುಕ್ತಿ ಕೊಟ್ಬಿಟ್ರೆ ಅಷ್ಟೇ ಸಾಕು. ಹೇಗೋ ಆಚೆ ಹೋಗಿ ಬದುಕೋತೀವಿ. ಈ ಹಂಗಿನ ಜೀವನ ನಮ್ ಕಾಲಕ್ಕೆ ಮುಗಿದ್ಬಿಡ್ಲಿ. ನನ್ ಮಗಳಿಗೆ ಅದ್ರ ನೆರಳು ಕೂಡ ತಾಕೋದ್ ಬೇಡ. ಓಂಕಾರ್ ನನ್ ತಮ್ಮ, ದ್ವೇಷಿ ಅಲ್ಲ ತ್ರಿಲೋಚನಾ. ಯಾವಾಗ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅಮ್ಮನಾಗಿ ನಿನ್ನ ಫೀಲಿಂಗ್ಸ್ ಏನು ಅಂತಾನೂ ನನ್ಗೆ ಅರ್ಥ ಆಗತ್ತೆ. ಆದ್ರೆ ನಾನು ನನ್ನ ಸ್ಟೇಟಸ್ ತಕ್ಕ ಹಾಗೆ ಮ್ಯಾಚ್ ಆಗೋ ತರ ಇಶಾನಿಗೆ ಸರಿಯಾದ ಜೋಡಿನ ಹುಡುಕ್ತಾ ಇದ್ದೀನಿ. ಯಾವುದೇ ಒಳ್ಳೆ ಕೆಲಸ ಆಗ್ಬೇಕಾದ್ರೂ ಸ್ವಲ್ಪ ಸಮಯ ತಗೊಳುತ್ತೆ ತಾನೆ? ಹೌದು ಅತ್ತೆ. ಅತ್ತೆಗೆ ಇಶಾನಿ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೂ ಇಶಾನಿನ ಒಳ್ಳೆ ಮನೆಗೆ ಸೇರಿಸ್ಬೇಕು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಇನ್ಮೇಲೆ ಅತ್ತೆ ಮಾತ್ರ ಅಲ್ಲ, ನನ್ ತಂಗಿ ಇಶಾನಿಗೆ ಅಕ್ಕನಾಗಿ ನಾನ್ ಹುಡುಗನ್ ನೋಡ್ತೀನಿ. ಭವಾನಿ, ಇದು ನಿನಗೆ ಸಂಬಂಧ ಪಡ್ದೇ ಇರೋದು. ನೀನು ನಿನ್ ಕಂಪನಿ ಕೆಲ್ಸದ ಕಡೆ ಗಮನ ಕೊಡು. ಮದುವೆ ಜವಾಬ್ದಾರಿ ಎಲ್ಲ ತುಂಬಾನೇ ಕಷ್ಟ. ಇಲ್ಲ ಅತ್ತೆ, ಈ ಮನೆಗ್ ನಾನ್ ಬಂದಾಗ್ಲಿಂದ ನನ್ಗೋಸ್ಕರ ಇಶಾನಿ ಎಷ್ಟೆಲ್ಲ ಸಹಾಯ ಮಾಡಿದಾಳೆ. ಅವಳಿಗೋಸ್ಕರ ನಾನು ಈ ಜವಾಬ್ದಾರಿ ತಗೊಳ್ದೇ ಇದ್ರೆ ಹೇಗೆ? ನಾನ್ ನಿಜವಾಗ್ಲೂ ಸ್ವಾರ್ಥಿ ಆಗ್ಬಿಡ್ತೀನಷ್ಟೆ. ಈ ವಿಷಯದಲ್ಲಿ ನನ್ ಬಗ್ಗೆ ನೀವೇನ್ ಅನ್ಕೊಂಡ್ರೂ ಪರವಾಗಿಲ್ಲ. ಇನ್ ಸ್ವಲ್ಪ ದಿನದಲ್ಲೇ ನಾನೇ ಇಶಾನಿಗೆ ಒಳ್ಳೆ ಗಂಡನ ಹುಡುಕಿ ಮದ್ವೆ ಮಾಡಿಸ್ತೀನಿ. ಇದು ನಾನ್ ಮಾಡ್ತಿರೋ ಪ್ರಾಮಿಸ್. ಇಷ್ಟು ದಿನನೇ ಕಾದಿದ್ದೀನಿ. ಇನ್ನಿದನ್ನು ನೋಡೇ ಬಿಡ್ತೀನಿ, ಅದೇನ್ ಮಾಡ್ತಾಳೆ ಇವಳು ಅಂತ. ಇಷ್ಟು ದಿನ ಇದಕ್ಕೆ ಹೊಂಚಾಗ್ತಿದ್ದೆ ಅಲ್ವಾ ನೀನು? ಇಲ್ಲ ಜಾನು. ಜಾನ್ವಿ, ಸಿಂಧು ಅವರು ಎಂತವ್ರು ಅಂತ ಗೊತ್ತಿದ್ರು ಈ ತರ ಆರೋಪ ಮಾಡೋದು ಸರಿಯಲ್ಲ. ನಿಮಗ್ ಗೊತ್ತಿಲ್ಲ ವಿರಾಟ್, ಇವಳು 2 ತಲೆ ಹಾವು. ಸ್ಟಾಪ್ ಇಟ್ ಜಾನ್ವಿ. ನನ್ನ ಹೆಂಡತಿ ಬಗ್ಗೆ ನಿನ್ನಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಏನು ಅನ್ನೋದು
ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಗೊತ್ತಾಗತ್ತೆ, ಇನ್ ಸ್ವಲ್ಪ ದಿನದಲ್ಲೇ ಗೊತ್ತಾಗತ್ತೆ. ನಿಮ್ಮನ್ನ ಯಾವ ಸ್ವಾರ್ಥಕ್ ಮದ್ವೆ ಆದ್ಲು? ಇವಳ ಮನ್ಸಲ್ಲಿ ಎಂತ ವಿಷ ಇದೆ ಅಂತ. ಆ ಥರ ಯಾವ ವಿಷಯನೂ ಮುಚ್ಚಿಡೋ ಉದ್ದೇಶ ನಮ್ಮ ಸಿಂಧು ಅವರಿಗಿಲ್ಲ. ಏನೇ ಇದ್ರೂ ಎಲ್ಲ ವಿಷಯನೂ ಹೇಳ್ತಾರೆ, ಹೇಳ್ಕೋತಾರೆ. ನನ್ ಮೇಲೆ ಇಷ್ಟೊಂದು ನಂಬಿಕೆನ ವಿರಾಟ್, ಆದ್ರೆ ನಿಮ್ ನಂಬಿಕೆಗೆ ನಾನು ಅರ್ಹಳಲ್ಲ. ಯಾಕಂದ್ರೆ ಎಷ್ಟು ವಿಚಾರನ ನಿಮ್ಮಿಂದ ಮುಚ್ಚಿಟ್ಟಿದ್ದೀನಿ. ನೋಡ್ತೇನೆ ಇನ್ನು ಅದೆಷ್ಟು ದಿನ ಬಣ್ಣ ಬಳ್ಕೊಂಡು ಹೀಗೆ ನಾಟಕ ಮಾಡ್ತಾಳೆ ಅಂತ. ಮಾತಾಡೆ, ನನ್ ಡ್ಯಾಡ್ನ ಎಲ್ ಮುಚ್ಚಿಟ್ಟಿದ್ಯಾ? ಮಾತಾಡೋ. ಜಾನು, ಏನ್ ಮಾತಾಡ್ತಿದ್ಯಾ? ನಾನ್ ಯಾಕೆ ಡ್ಯಾಡ್ನ ಮುಚ್ಚಿಡ್ಲಿ? ಹೌದು, ನೀನೇ ಮಾಡಿರ್ತೀಯ. ನನ್ ಡ್ಯಾಡ್ ಹತ್ರ ಇರೋ ಆಸ್ತಿನೆಲ್ಲ ಕಿತ್ಕೊಂಡಿದ್ದಾಯ್ತು. ನಾಮಕರಣದ ಹೆಸರಲ್ಲಿ ಫಂಕ್ಷನ್ ಕರ್ಸ್ಕೊಂಡು ಎಲ್ರ ಮುಂದೆ ಅವಮಾನ ಮಾಡಿದ್ದು ಆಯ್ತು. ನಮ್ ಕಂಪನಿ ಹೆಸರನ್ನ ಹಾಳ್ ಮಾಡಿದ್ದು ಆಯ್ತು. ಇನ್ನು ನಮ್ ಮನೆಗ್ ಬಂದು ನನ್ ಡ್ಯಾಡ್ ಜೊತೆ ಮಾತಾಡ್ಬೇಡ ಅಂತ ಹೇಳಿದ್ದಕ್ಕೆ ಈ ತರ ಪ್ಲಾನ್ ಮಾಡಿದ್ಯೇನೆ ನೀನು? ಈ ತರ ಹತ್ಬಿಟ್ರೆ ನಾವು ಸುಮ್ನೆ ಬಿಟ್ಬಿಡ್ತೀವಾ? ಹೇಳ್ತಿಲ್ವಾ ಅಂಕಲ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ? ಏಯ್, ಹೇಳೆ, ನನ್ ಡ್ಯಾಡ್ ಎಲ್ಲಿದ್ದಾರೆ ಅಂತ ಹೇಳೆ. ಇಲ್ಲ ಜಾನು, ನಾನ್ ಮನೆಗ್ ಬಂದಾಗ ಡ್ಯಾಡ್ನ ನೋಡಿರೋದ್ ಬಿಟ್ರೆ ಮತ್ತೆ ಅವ್ರನ್ನ ನೋಡೇ ಇಲ್ಲ. ಇದನ್ನ ನಾನ್ ನಂಬ್ತೀನಿ ಅಂತ ಅನ್ಕೋಬೇಡ. ಅವ್ರು ಏನೇ ಮಾಡಿದ್ರು ನಿನ್ ಒಪಿನಿಯನ್ನ ಕೇಳೇ ಕೇಳ್ತಾರೆ. ಅಂತದ್ರಲ್ಲಿ ನಿನಗ್ ಹೇಳ್ದೆ ಮನೆ ಬಿಟ್ಟು ಹೋಗಿರ್ತಾರಾ? ಸಾಕು ಜಾನ್ವಿ, ಹೀಗ್ ಮಾತಾಡ್ತಾ ಇದ್ರೆ ಜಗಳ ಆಗುತ್ತೆ ಹೊರತು ಸೊಲ್ಯೂಷನ್ ಸಿಗಲ್ಲ. ಅದಕ್ಕೆ ಹೀಗ್ ಕೋಪ ಮಾಡ್ಕೊಂಡು ಕೂಗಾಡೋದ್ ಬದಲು ಅಂಕಲ್ ಎಲ್ಲಿದ್ದಾರೆ ಅಂತ ಹುಡ್ಕೋದ್ ಮುಖ್ಯ. ನಮಗ್ ಗೊತ್ತಿರೋ ಕಡೆ ಎಲ್ಲ ಹುಡುಕ್ದ್ವಿ, ಅಲ್ಲೆಲ್ಲೂ ಮಾವ ಇಲ್ಲ. ಮಾವ ಎಷ್ಟೇ ಕೋಪ ಮಾಡ್ಕೊಂಡಿದ್ರು ಯಾರಿಗೂ ಹೇಳ್ದೇನೆ ಒಂದಿನನೂ ಮನೆಯಿಂದ ಆಚೆ ಹೋಗ್ತಿರ್ಲಿಲ್ಲ. ಜಾನ್ವಿ, ನಾನು ನನಗೆ ಗೊತ್ತಿರೋದ್ ಕಡೆ ಹುಡುಕ್ತೀನಿ, ಹಾಗೆ ಹುಡುಕ್ಸೋ ಏರ್ಪಾಡು ಕೂಡ ಮಾಡ್ತೀನಿ. ನೀನೇನು ಯೋಚನೆ ಮಾಡ್ಬೇಡ, ಅಂಕಲ್ಗೆ ಏನೂ ಆಗಲ್ಲ. ಬೇಕಾಗಿಲ್ಲ, ನನ್ ಡ್ಯಾಡ್ನ ನಾನೇ ಹುಡ್ಕೊಳ್ತೀನಿ. ಆದ್ರೆ ನನ್ ಡ್ಯಾಡ್ಗೆ ಏನಾದ್ರೂ ಅಪ್ಪಿ ತಪ್ಪಿ ಒಂದು ಸಣ್ಣ ತೊಂದ್ರೆ ಆದ್ರೂ ಅದಕ್ಕೆ ನೀನ್ ಕಟ್ಟೋ ಬೆಲೆ ಸಾಯೋ ತನಕ ಮರಿಬಾರ್ದು. ಹಾಗಿರತ್ತೆ. ಬಾಲಕಿ, ಸಿಂಧು ಅವರೇ, ಸಿಂಧು ಅವರೇ,